ರತನ್ ಟಾಟಾ ನಿಧನದ ಬಳಿಕ ಅವರ ಆಸ್ತಿ ಹಂಚಿಕೆ ಕುರಿತು ಸಂಪೂರ್ಣ ವಿಲ್ ಮಾಹಿತಿ ಹೊರಬಿದ್ದಿದೆ. ರತನ್ ಟಾಟಾ ಬಿಟ್ಟು ಹೋದ 3,800 ಕೋಟಿ ಆಸ್ತಿಯಲ್ಲಿ 2 ಟ್ರಸ್ಟ್ಗೆ ಬಹುಪಾಲು ನೀಡಿದ್ದಾರೆ. ಹಾಗಂತ ರತನ್ ಟಾಟಾ ಯಾರನ್ನೂ ಮರೆತಿಲ್ಲ. ಅದರಲ್ಲೂ ಪ್ರಮುಖವಾಗಿ ತಮ್ಮ ಮುದ್ದಿನ ಸಾಕು ನಾಯಿ ಟಿ2ಗೂ ಆಸ್ತಿಯಲ್ಲಿ ಪಾಲು ಹಂಚಿಕೆ ಮಾಡಿದ್ದಾರೆ. ರತನ್ ಟಾಟಾಗೆ ನಾಯಿ ಎಂದರೆ ಪಂಚಪ್ರಾಣ. ಸಾಕು ನಾಯಿ ಮಾತ್ರವಲ್ಲ, ಯಾವುದೇ ನಾಯಿ ಕಂಡ್ರೂ ರತನ್ ಟಾಟಾಗೆ ಪ್ರೀತಿ ಹೆಚ್ಚು. ತಮ್ಮ ಆಸ್ತಿಯಲ್ಲಿ ಮುದ್ದಿನ ನಾಯಿ ಟಿ2ಗೆ 12 ಲಕ್ಷ ರೂಪಾಯಿ ಹಂಚಿಕೆ ಮಾಡಿದ್ದಾರೆ. ಪ್ರತಿ 3 ತಿಂಗಳಿಗೆ ಟಿ2 ಖರ್ಚಿಗೆ 30,000 ರೂಪಾಯಿ ಸಿಗಲಿದೆ. ಈ ನಾಯಿಯನ್ನ ರತನ್ ಟಾಟಾಗೆ ರುಚಿಯಾದ ಅಡುಗೆ ತಯಾರಿಸುತ್ತಿದ್ದ ರಾಜನ್ ಶಾ ನೋಡಿಕೊಳ್ಳುವಂತೆ ವಿಲ್ನಲ್ಲಿ ಸೂಚಿಸಿದ್ರು. ಇದರಂತೆ ರಾಜನ್ ಶಾ ನಾಯಿಯನ್ನ ನೋಡಿಕೊಳ್ತಿದ್ದಾರೆ. ರತನ್ ಟಾಟಾ ಪ್ರಾಣಿಗಳಿಗಾಗಿ ಮುಂಬೈನಲ್ಲಿ ಆಸ್ಪತ್ರೆ ಕಟ್ಟಿದ್ದಾರೆ. ಈ ಆಸ್ಪತ್ರೆ ಸಾಕು ಪ್ರಾಣಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡುತ್ತಿದೆ. ರತನ್ ಟಾಟಾ ಸಾವಿಗೂ ಕೆಲ ತಿಂಗಳ ಮುನ್ನ ಬೀದಿ ನಾಯಿಯೊಂದಕ್ಕೆ ರಕ್ತ ಬೇಕಿರುತ್ತೆ. ಸೂಕ್ತ ಬ್ಲಡ್ ಗ್ರೂಪ್ ಇರುವ ನಾಯಿಯಿಂದ ರಕ್ತದಾನ ಮಾಡಲು ಇಚ್ಛಿಸುವ ಮಾಲೀಕರು ಸಂಪರ್ಕಿಸಿ ಎಂದು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿದ್ರು. ಹಲವರು ಆಸ್ಪತ್ರೆಯತ್ತ ದೌಡಾಯಿಸಿದ್ರು. ಕೊನೆಗೆ ಬ್ಲಡ್ ಗ್ರೂಪ್ ಮ್ಯಾಚ್ ಆಗುವ ನಾಯಿಯಿಂದ ರಕ್ತ ಪಡೆದು ಚಿಕಿತ್ಸೆ ಪಡೆಯುತ್ತಿದ್ದ ನಾಯಿಯ ಜೀವ ಉಳಿಸಿದ್ರು. ಮುಂಬೈನಲ್ಲಿ ಬೇಸಿಗೆ ಕಾಲದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚು, ಉರಿ ಬಿಸಿಲು ವಿಪರೀತ. ಈ ವೇಳೆ ರತನ್ ಟಾಟಾ ಮುಂಬೈನ ಗೇಟ್ ಆಫ್ ಇಂಡಿಯಾ ಬಳಿ ಇರುವ ತಾಜ್ ಹೋಟೆಲ್ಗೆ ಖಡಕ್ ವಾರ್ನಿಂಗ್ ನೀಡಿದ್ರು. ತಾಜ್ ಹೋಟೆಲ್ ಬಾಗಿಲುಗಳನ್ನು ತೆರೆದಿಡಬೇಕು. ಯಾವುದೇ ಬೀದಿ ನಾಯಿ ಬಿಸಿ ಬೇಗೆಯಿಂದ ತಾಜ್ ಹೋಟೆಲ್ ಮುಂಭಾಗದಲ್ಲಿ ಲಾಂಜ್ ಏರಿಯಾದಲ್ಲಿ ಮಲಗಿದ್ರೆ ಓಡಿಸಬಾರದು ಎಂದು ಸೂಚಿಸಿದ್ರು.